ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾಟ್ಸಪ್ ಚಾನಲ್ನ ಲಿಂಕ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಸೇರ್ಬೋದು. ವೆಬ್ಸೈಟ್ ಲಿಂಕ್ನ, ಈ ಡಿಸ್ಟ್ರಿಕ್ಟ್ ಕೋರ್ಟ್ನ ವೆಬ್ಸೈಟ್ ಲಿಂಕ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈಸಿಯಾಗಿ ವೆಬ್ಸೈಟಿಗೆ ತೆರಳಿ ನೋಟಿಫಿಕೇಶನ್ ಓದ್ಕೊಂಡು ಈ ಒಂದು ಅರ್ಜಿನ ಸಲ್ಲಿಸಬಹುದು ನೀವು ಈಸಿಯಾಗಿ. ಈಗ ಈ ಒಂದು ವೆಬ್ಸೈಟಿಗೆ ಬಂದಾಗ ಈ ತರ ಹೋಮ್ ಪೇಜ್ ತೋರಿಸುತ್ತೆ. ಇಲ್ಲಿ ಯಾವೆಲ್ಲ ಪೋಸ್ಟ್ಗಳು ಖಾಲಿ ಇದಾವೆ ಅಂತ ಬಂದ್ರೆ ನಿಮಗೆ ಇಲ್ಲಿ ಹೋಮ್ ಪೇಜಿಗೆ ಬಂದಾಗ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಿಮ್ಗೆ ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಇದೆ. ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಂದ್ಬಿಟ್ಟು ಇಲ್ಲಿ ಪ್ಯೂನ್ ಪೋಸ್ಟ್ಗಳು ಖಾಲಿ ಇದಾವೆ. 56 ಪೋಸ್ಟ್ಗಳು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಖಾಲಿ ಇದಾವೆ. ಅದೇ ತರ 6 ಪ್ರೊಸೆಸ್ ಸರ್ವರ್ ಹುದ್ದೆಗಳು ಖಾಲಿ ಇದಾವೆ. ಅದ್ರ ನೋಟಿಫಿಕೇಶನ್ ನೋಡ್ಕೊಂಡ್ ಬನ್ನಿ. ಇಲ್ಲಿ ನೋಟಿಫಿಕೇಶನ್ ಈ ಒಂದು ಹುದ್ದೆಗೆ ಬಂದ್ಬಿಟ್ಟು ನೀವು ಲಾಸ್ಟ್ ಡೇಟ್ ನ ಬಂದು 23ರಿಂದ ನಿಮ್ಮ 23/7/2026ರಿಂದ 24/8/2026 ಅಂತಂದ್ರೆ ಆಗಸ್ಟ್ ತಿಂಗಳ ತನಕ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದಾಗತ್ತೆ. ಇಲ್ಲಿ ಹುದ್ದೆಗಳು ಬಂದ್ರೆ ನಿಮ್ಮ ಕ್ಯಾಟಗರಿ ವೈಸ್ ನೋಡ್ಕೊಳ್ಳಿ. ಇಲ್ಲಿ ಇತರೆ ಅಂತ ಇದ್ರೆ ಇಲ್ಲಿ ನಿಮಗೆ ಆರಾಮಾಗಿ ಈಸಿಯಾಗಿ ಒಂದು ಸಲ್ಲಿಸಬಹುದು. ಇಲ್ಲಿ ಟೋಟಲ್ ಬಂದ್ಬಿಟ್ಟು 56 ವೇಕೆನ್ಸೀಸ್ ಇದಾವೆ ಕ್ಯಾಟಗರಿ ವೈಸ್. ಮತ್ತೆ ಏನು ಮಹಿಳೆ, ಗ್ರಾಮೀಣ, ಅಂಗವಿಕಲ ಅಭ್ಯರ್ಥಿಗಳು ಎಲ್ಲ ರಿಸರ್ವೇಶನ್, ಯೋಜನಾ ನಿರೀಕ್ಷಿತ ಎಲ್ಲ ನೀವೆಲ್ಲ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಯಾವ ರೀತಿ ಏನು ವೇತನ ಶ್ರೇಣಿ ಇರುತ್ತೆ ಮತ್ತೆ ಏನು ಅಂತಂದೆಲ್ಲ ಇಲ್ಲೆಲ್ಲ ಡೀಟೇಲ್ ಆಗಿದೆ. ಈ ವಿದ್ಯಾರ್ಥಿ ಬಂದ್ಬಿಟ್ಟು ಪ್ಯೂನ್ ಹುದ್ದೆಗಳು ಬಂದ SSLC ಆಗಿರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಮತ್ತೆ ಏನಂತಂದ್ರೆ ವಯೋಮಿತಿ ಬಂದ್ರೆ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ನೀವೊಂದು 18 ವರ್ಷ ಕನಿಷ್ಠ ಆಗಿರ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಸಾಮಾನ್ಯ ವರ್ಗದ 40 ವರ್ಷ ತನಕ ಅಪ್ಲೈ ಮಾಡ್ಬೋದು. 2A 2B 3A 3B ಬಂದ್ಬಿಟ್ಟು 43 ವರ್ಷ ತನಕ. SC ST ಪ್ರವರ್ಗ ಬಂದ್ಬಿಟ್ಟು 45 ವರ್ಷ ತನಕ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಮಾಜಿ ಸೈನಿಕರಿದ್ದಲ್ಲಿ ಅವರಿಗೆ ರಿಸರ್ವೇಶನ್ ಇರುತ್ತೆ. ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಇದ್ದವರಿಗೆ ಅವರಿಗೆ ಒಂದ್ ಸ್ವಲ್ಪ ರಿಸರ್ವೇಶನ್ ಇರುತ್ತೆ. ಮತ್ತೆ ಗ್ರಾಮೀಣ ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿಗೆ ಬಂದ್ಬಿಟ್ಟು ಒಂದು ವಯೋಮಿತಿ ಸಡಿಲಿಕೆ ಇರ್ತಾ ಹೋಗುತ್ತೆ. ವಿಧವೆಯಾಗಿದ್ದಲ್ಲಿ 10 ವರ್ಷ ಸಡಿಲಿಕೆ ಇರುತ್ತೆ. ಇಲ್ಲಿ ಫೀಸ್ ನ ಬಂದ್ರೆ ನಿಮ್ಗೆ ಸಾಮಾನ್ಯ ವರ್ಗದವರಿಗೆ ಬಂದ್ಬಿಟ್ಟು 200 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕತ್ತೆ. ಇಲ್ಲಿ ಪ್ರವರ್ಗ 2A 2B 3A 3B ಇದ್ರೆ ಬರೀ 100 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ತರದ ಫೀ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ನೀವು ಇಲ್ಲಿ ಇದನ್ನ ಬಂದ್ಬಿಟ್ಟು ನೀವು ಫೀ ಪೇಮೆಂಟ್ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲೆಲ್ಲ ನೀವು ನೋಟಿಫಿಕೇಶನ್ ಓದ್ಕೋಬಹುದು. ಹುದ್ದೆಗಳು ಇದೆ. ಪ್ರೊಸೆಸರ್ ಹುದ್ದೆಗಳಿಗೆ ಏನೊಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ನೋಡೋದಿದ್ರೆ ನಮ್ಗೆ ಇಲ್ಲಿ ಪ್ರೊಸೆಸ್ ಸರ್ವರ್ ಬಂದ್ಬಿಟ್ಟು ನಿಮ್ಗೆ 23/7/2026ರಿಂದ 24/8/2026 ಒಳಗಡೆ ನೀವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ಗಳು ಇದಾವೆ ಅಂತ ನೀವು ಇಲ್ಲಿ ನೋಡ್ಕೋಬಹುದಾಗತ್ತೆ. ಇಲ್ಲಿ ವಿದ್ಯಾರ್ಥಿ ಬಂದ್ರೆ ನಿಮ್ಗೆ ಈ ಒಂದು ಹುದ್ದೆಗಳಿಗೆ ಪ್ರೊಸೆಸ್ ಸರ್ವರ್ ಬಂದ್ಬಿಟ್ರೆ ನಿಮ್ಗೆ ಇದನ್ನು ಬಂದ್ಬಿಟ್ಟು ನಿಮ್ಗೆ ಏನಂತಂದ್ರೆ SSLC ವಿದ್ಯಾರ್ಥಿನ ಆಗಿರ್ಬೇಕಾಗತ್ತೆ. SSLC ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇದನ್ನು ಬಂದ್ಬಿಟ್ಟು ಸಾಮಾನ್ಯ ವರ್ಗದವರು 40 ವರ್ಷ ತನಕ, 2A 2B 3A 3B ಬಂದ್ಬಿಟ್ಟು 35 ವರ್ಷ ತನಕ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 45 ವರ್ಷ ತನಕ ಅಪ್ಲೈ ಮಾಡಬಹುದು. ಮಾಜಿ ಸೈನಿಕರಿದ್ದಲ್ಲಿ ಅವರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಇನ್ನು ಏನಂತಂದ್ರೆ ಅಂಗವಿಕಲ ಅಭ್ಯರ್ಥಿ, ವಿಧವೆ ಇವರಿಗೆಲ್ಲ ಏನಂತಂದ್ರೆ ರಿಸರ್ವೇಶನ್ ಇರುತ್ತೆ. ಪ್ಲಸ್ ಏನಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಬಂದ್ಬಿಟ್ಟು 200 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಪ್ರವರ್ಗ 2A 2B 3A 3B ಬಂದ್ಬಿಟ್ಟು 100 ರೂಪಾಯಿ ಫೀನ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ನೀವು ಹೇಗೆ ಒಂದು ಅರ್ಜಿ ಸಲ್ಲಿಸೋದಂತ ನೀವು ನೋಡ್ಕೊಂತ ಬರೋಣ. ಇಲ್ಲಿ ಈಗ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ನೀವು ಅಪ್ಲೈ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಪ್ಯೂನ್ ಅಂತ ಬಂದಿರಬೇಕು. ಅಂದ್ರೆ ಪ್ಯೂನಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದು. ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 24/8/2026 ಒಳಗಡೆ ಅಪ್ಲೈ ಮಾಡಬಹುದು. ಇಲ್ಲಿ ಜನರಲ್ ಮೆರಿಟ್ ನವರಿಗೆ 18ರಿಂದ 40 ವರ್ಷ, ಈ ಕ್ಯಾಟಗರಿನವರಿಗೆ 2A 2B 18ರಿಂದ 43, SC ST ಕ್ಯಾಟಗರಿ 18ರಿಂದ 45, SSLC ಆಗಿರಬೇಕಾಗತ್ತೆ.
ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ 2-3 ಸ್ಟೆಪ್ ಇದಾವೆ ನಿಮ್ಗೆ. ಫಸ್ಟ್ ಏನಂತಂದ್ರೆ ನೀವು ಆನ್ಲೈನ್ ನ ತುಂಬಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ತುಂಬಿದಾಗ ನಾನು ಯಾವ ರೀತಿ ಒಂದು ಅಪ್ಲೈ ಮಾಡೋದಂತ ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಇದ್ರ ಮೇಲೆ ಟಿಕ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ಯೂನ್ ಬಂದಿದೆ. ಇಲ್ಲಿ RPC ಕೇಡ್ರೆ ಮಾತ್ರ ಇರೋದು. KKR ನವರಿಗೆ RPC ಕೇಡ್ರೆ ಯಾರು ಸಲ್ಲಿಸಬಹುದು. ಇಲ್ಲಿ KKR ಗೆ ಸಪರೇಟ್ ಪೋಸ್ಟ್ ಗಳು ಏನಿಲ್ಲ. KKR ನವರು ಸಲ್ಲಿಸಬಹುದು, RPC ನವರು ಸಲ್ಲಿಸಬಹುದು. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಮೇಲ್ ಫಿಮೇಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕತ್ತೆ. ಡೇಟ್ ಆಫ್ ಬರ್ತ್ ನ ಹಾಕ್ಬೇಕತ್ತೆ. ಡೇಟ್ ಆಫ್ ಬರ್ತ್ ನ ತುಂಬಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಏನ್ ಬರ್ತಾ ಹೋಗುತ್ತೆ ಏಜ್ ಎಷ್ಟಂತಂದು. ನೀವು SC ನವರಾದ್ರೆ ಅವ್ರಿಗೆ ಏನಂತಂದ್ರೆ ಒಂದು ರಿಸರ್ವೇಶನ್ ಬರ್ತಾ ಹೋಗುತ್ತೆ. SC ನವರಿಗೆ ಅಷ್ಟೇ ಇಲ್ಲಿ ರಿಸರ್ವೇಶನ್ ಬರುತ್ತೆ. SC ಅಂತ ಹಾಕಿದ್ರೆ ಇಲ್ಲಿ ನಿಮ್ಗೆ ಯಾವ್ದು ಗ್ರೂಪ್ ABC ಬರುತ್ತೆ, ಅದ್ರಲ್ಲಿ ಸಬ್ ಕ್ಯಾಸ್ಟ್ ಯಾವ್ದು ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಜನರಲ್ ಆದ್ರೆ ಜನರಲ್ ಮೆರಿಟ್, 2A ಇದ್ರೆ 2A ಇದು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಸರ್ಟಿಫಿಕೇಟ್ RD ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನ ಹಾಕ್ಬೇಕಾಗತ್ತೆ. ಡೇಟ್ ಆಫ್ ಸರ್ಟಿಫಿಕೇಟ್ ಯಾವ ಒಂದು ಡೇಟ್ ಅಲ್ಲಿ ಇಶ್ಯೂ ಆಗಿದೆ ಅಂತ ನೋಡಿ. ರೂರಲ್ ಇದ್ರೆ ರೂರಲ್ ಟಿಕ್ ಮಾಡಿ ಅದರ ಸರ್ಟಿಫಿಕೇಟ್ ನಂಬರ್, ಡೇಟ್, ಲಾಸ್ಟ್ ಇಶ್ಯೂ ಡೇಟ್. ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಇದ್ರೆ ಅದ್ರ ಡೇಟ್ ಆಫ್ ಸರ್ಟಿಫಿಕೇಶನ್, ಡಿಸೇಬಿಲಿಟಿ ಯಾವ ತರದಂತಂದು. ಕನ್ನಡ ಮೀಡಿಯಂ ಇದ್ರೆ ಅದರ ಒಂದು ಡೇಟ್ ಆಫ್ ಸರ್ಟಿಫಿಕೇಟ್ ನ ಇಲ್ಲಿ ಹಾಕ್ಬೇಕಾಗತ್ತೆ. ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಇದ್ರೆ ಅದ್ರ ಒಂದು ಸರ್ಟಿಫಿಕೇಶನ್ ಡೇಟ್ ನ ಹಾಕ್ಬೇಕಾಗತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಅದ್ರ ಒಂದು ಎಷ್ಟು ವರ್ಷದಲ್ಲಿ ಅಂತಂದು. ಇಲ್ಲಿ ಕರ್ನಾಟಕ ಸೆನ್ಸಸ್ ಇದು ನಿಮ್ಗೆ ಗೊತ್ತಿದ್ರೆ ತುಂಬ್ರಿ, ಇಲ್ಲಾಂದ್ರೆ ಇಲ್ಲ. ಬಾಂಡೆಡ್ ಲೇಬರ್ ಡೇಟ್ ಆಫ್ ಸರ್ಟಿಫಿಕೇಶನ್ ಅಂತಿದೆ. ಇಲ್ಲಿ ಏನಂತಂದ್ರೆ ಬಾಂಡೆಡ್ ಲೇಬರ್ ಡೇಟ್ ಆಫ್ ಸರ್ಟಿಫಿಕೇಶನ್ ಇಲ್ಲಿ ನಿಮ್ಗೆ ಅದೇನು ತುಂಬಾ ಅವಶ್ಯಕತೆ ಇಲ್ಲ. NCC ಇದ್ರೆ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇಲ್ಲಿ ರೂರಲ್ ಇಂಡಸ್ಟ್ರಿಯಲ್ ಸ್ಕೀಮ್ ಇತ್ತಂದ್ರೂ ಅದನ್ನು ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಸಿಂಗಲ್ ಅಂತಂದು ಮ್ಯಾರಿಡ್ ಇದ್ರೆ ಸಿಂಗಲ್, ನಿಮ್ಮ ಮನೆಯವರಿದ್ರೆ ಸಿಂಗಲ್ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡಿ. ವಿಡೋಡ್ ಇದ್ರೆ ವಿಡೋಡ್, ಡೈವರ್ಸ್ಡ್ ಇದ್ರೆ ಡೈವರ್ಸ್ಡ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಅನ್ಮ್ಯಾರಿಡ್ ಇದ್ರೆ ಬ್ಯಾಚುಲರ್ಸ್ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಇಂಡಿಯನ್ ಅಂತ ಅದು ಆಟೋಮೆಟಿಕ್ ಬರ್ತಾ ಹೋಗುತ್ತೆ. ಪ್ರೆಸೆಂಟ್ ಅಡ್ರೆಸ್ ನ ನಿಮ್ದು ಏನ್ ಪ್ರೆಸೆಂಟ್ ಅಡ್ರೆಸ್ ಇದೆ ಅದನ್ನ, ಏರಿಯಾ ಯಾವುದು, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು ಅಂತಂದು. ಮತ್ತೆ ಇಲ್ಲಿ ನಿಮ್ಗೆ ಕರ್ನಾಟಕ ಸ್ಟೇಟ್ ಅಲ್ಲ ಅಂತಂದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ತಾಲೂಕು ಮೆನ್ಷನ್ ಮಾಡ್ರಿ. ಇಲ್ಲಿ ಒಂದು ಪಿನ್ ಕೋಡ್ ನ ತುಂಬಬೇಕಾಗತ್ತೆ. ಇಲ್ಲಿ ಸೇಮ್ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಏನಂದ್ರೆ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಪಿನ್ ಕೋಡ್ ನ ತುಂಬಬೇಕಾಗತ್ತೆ. ಮೊಬೈಲ್ ನಂಬರ್ ನ ಮತ್ತೆ ಇಮೇಲ್ ID ನ. ಇಲ್ಲಿ ಗೌರ್ಮೆಂಟ್ ಕೆಲ್ಸದಾಗಿದ್ದೀರಾ ಅಂತಂದ್ರೆ ಎಸ್ ಇದ್ರೆ ತುಂಬ್ರಿ, ಇಲ್ಲಾಂದ್ರೆ ನೋ ಅಂತ ತುಂಬ್ರಿ. ಡಿಪಾರ್ಟ್ಮೆಂಟ್ ಇಲ್ಲಿ ಇನ್ಕ್ವೈರಿ ನೋ ಅಂತ ತುಂಬಿ. ಇಲ್ಲಿ ಏನಂತಂದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇದೆನಾ ಅಂತ ಕೇಳುತ್ತೆ, ಇಲ್ಲಿ ನೋ ಅಂತ ತುಂಬ್ರಿ. ಈ ಚೆಕ್ ಬಾಕ್ಸ್ ಇಲ್ಲಿ ಟಿಕ್ ಮಾಡಿ ಪ್ರಿವ್ಯೂ ಕೊಡಿ. ಇಲ್ಲಿ ಪ್ರಿವ್ಯೂ ಕೊಟ್ರೆ ಮೇನ್ ವೆರಿಫೈ ಮಾಡೋದು ಯಾವ್ದು ಬರುತ್ತೆ ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಬೇಕು, ಅದರಲ್ಲಿ ಟಿಕ್ ಮಾಡ್ಬೇಕು. ಮತ್ತೆ ನಿಮ್ಮ ಫಾದರ್ ಹೆಸರು ಕರೆಕ್ಟ್ ಇದೆ ಅದನ್ನು ನೋಡ್ಬೇಕು, ಅದನ್ನು ಟಿಕ್ ಮಾಡ್ಬೇಕಾಗತ್ತೆ. ಮತ್ತೆ ಏನಂದ್ರೆ ಡೇಟ್ ಆಫ್ ಬರ್ತ್ ಒಂದು, ಮತ್ತೆ ಕ್ಯಾಟಗರಿ ಒಂದು, ಅವ್ 4 ಟಿಕ್ ಮಾಡಿ. ನಿಮ್ಮ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ನೋಡಿ ಅದನ್ನ ಏನಂತಂದ್ರೆ ಒಂದು ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ನೋಡ್ಕೊಂಡು ಅದನ್ನ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಏನಂತಂದ್ರೆ ನಿಮ್ಗೆ ಇಲ್ಲಿ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಸಬ್ಮಿಟ್ ಆದಾಗ ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ಒಂದು OTP ಬರುತ್ತೆ. ನಿಮ್ ರೆಫರೆನ್ಸ್ ನಂಬರ್ ಜನರೇಟ್ ಆಗಿರುತ್ತೆ. ಆ ರೆಫರೆನ್ಸ್ ನಂಬರ್ಗೆ ಒಂದು ಏನಂತಂದ್ರೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲಿಗೆ ಅಥವಾ ಮೇಲಿಗೆ. ಆ OTP ನ ಹಾಕಿ ಮುಂದೆ ಕೊಟ್ರೆ ನಿಮ್ಗೆ ಏನಂತಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡೋದು ಬರುತ್ತೆ. SSLC ಡೀಟೇಲ್ಸ್ ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ಫೋಟೋ ಸಿಗ್ನೇಚರ್ ನ ಅಪ್ಲೋಡ್ ಮಾಡತಕ್ಕಂತ ಒಂದು ಸ್ಟೆಪ್ ಬರುತ್ತೆ. ಆ ಫೋಟೋ ಸಿಗ್ನೇಚರ್ ನ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಕೊಟ್ಟಾಗ ಮತ್ತೊಂದು ಪ್ರಿವ್ಯೂ ಬರುತ್ತೆ. ಆ ಪ್ರಿವ್ಯೂ ಎಲ್ಲ ಕರೆಕ್ಟ್ ಆಗಿದೆನೋ ಇಲ್ಲ ನೋಡಿ ನೀವು ಸಬ್ಮಿಟ್ ಮಾಡಿ. ಇಲ್ಲಿ ಏನಂತಂದ್ರೆ ನಿಮ್ಗೆ ಏನಂತಂದ್ರೆ ಫಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಪೇಮೆಂಟ್ ಮಾಡೋ ಒಂದು ಆಪ್ಷನ್ಸ್ ಬರೋದಿಲ್ಲ. ಅಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಷ್ಟೇ. ಇಲ್ಲಿ ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ಇಲ್ಲಿ ಮತ್ತೆ ಪ್ಯೂನಿಗೆ ಬಂದ್ರಿ ಅಂತಂದ್ರೆ ಇಲ್ಲಿ ನಿಮ್ಮ ಏನಂತಂದ್ರೆ ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ. ನಿಮ್ಗೆ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ನಿಮ್ಗೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ನಿಮ್ಮ ಮೆಸೇಜ್ ಬಂದಿರುತ್ತೆ. ಅದನ್ನ ಹಾಕಿ ಏನಂತಂದ್ರೆ ಗೋ ಅಂತ ಕೊಟ್ರೆ ನಿಮ್ಗೆ SBI ಪೋರ್ಟಲ್ ಗೆ ಡೈರೆಕ್ಟ್ ಆಗ್ತಾ ಹೋಗುತ್ತೆ. SBI ಪೋರ್ಟಲ್ ಗೆ ನೀವು UPI ಮುಖಾಂತರ ಪೇಮೆಂಟ್ ಮಾಡಿ
ಕ್ಲಿಕ್ ಆನ್ ವೆರಿಫೈ ಇಪಿ ಅಂತ ಬರುತ್ತೆ, ಕನ್ಫರ್ಮ್ ಅಂತ ಬರುತ್ತೆ, ಎರಡು ಚೆಕ್ ಬಾಕ್ಸ್ ಅಲ್ಲಿ ಮಾಡಿದ್ರೆ ಕ್ಲಿಕ್ ಆನ್ ವೆರಿಫೈ ನೀವು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದ್ರೆ ನಿಮ್ಗೆ ಯು ಪಿ ಐ ಪೋರ್ಟಲ್ಗೆ ಮತ್ತೆ ನೀವು ಪೇಮೆಂಟ್ ಮಾಡೋ ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ನ ಪೇಮೆಂಟ್ ಮಾಡಿ ನೀವು ಎಕ್ದಮ್ ಪೇಜ್ ನ ರಿಫ್ರೆಶ್ ಮಾಡೋ ಹಾಗಿಲ್ಲ. ಆಮೇಲೆ ಏನಂತಂದ್ರೆ ಅಲ್ಲಿಗೆ ಏನಂತಂದ್ರೆ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಮತ್ತೊಂದು ಎರಡು ಚೆಕ್ ಬಾಕ್ಸ್ ಬರುತ್ತೆ, ಅಲ್ಲಿ ಪೇಮೆಂಟ್ ನಿಮ್ದು ಇಲ್ಲಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಕ್ಕಂಥ ಪ್ರೊಸೆಸ್ ಬರುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ನೀವು ಒಂದು ಪೇಮೆಂಟ್ ನ ಮಾಡುವಂತ ಪ್ರೊಸೆಸ್ ಬರುತ್ತೆ. ಒಂದು ಥರ್ಡ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ನೀವು ಥರ್ಡ್ ಸ್ಟೆಪ್ ಅಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಏನ್ ಮಾಡ್ತೀರಾ, ಥರ್ಡ್ ಸ್ಟೆಪ್ ಅಲ್ಲಿ ನಿಮ್ಮ ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಏನಂತಂದ್ರೆ ಆಫ್ಟರ್ ಫೈನಲ್ ಸಬ್ಮಿಷನ್ ಆಫ್ ದ ನಿಮ್ಮ submission of online application, candidates shall scan the original document separately and save it in PDF format and upload same scan original PDF file. ಇಲ್ಲಿ ಫಸ್ಟ್ ಅಪ್ಲಿಕೇಶನ್ ನ ತುಂಬ್ತೀರಾ, ಆಮೇಲೆ ಪೇಮೆಂಟ್ ಮಾಡ್ತೀರಾ. ಪೇಮೆಂಟ್ ಮಾಡಿದ ಆದ ತಕ್ಷಣ ನೀವೇನಂತಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನ PDF ಫಾರ್ಮೇಟ್ ಅಲ್ಲಿ ಮಾಡಿ ನೀವು ಏನಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಲಾಸ್ಟ್ ಸ್ಟೆಪ್ ಅಲ್ಲಿ ನೀವು ಅಪ್ಲೋಡ್ ಮಾಡಿ ಆದ ತಕ್ಷಣ ಏನಂತಂದ್ರೆ ನಿಮ್ಮ ರೀಪ್ರಿಂಟ್ ಅಂತ ಇದೆ, ಇಲ್ಲಿ ರೀಪ್ರಿಂಟ್ ಅಂತ ಬಂದಾಗ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ಇಲ್ಲಿ ಫೈನಲಿ ರೆಫರೆನ್ಸ್ ನಂಬರ್ ಅಲ್ಲ ಅಪ್ಲಿಕೇಶನ್ ನಂಬರ್ ನ ಹಾಕಿ ಡೇಟ್ ಆಫ್ ಬರ್ತ್ ತುಂಬಿ ಇಲ್ಲಿ ಜನರೇಟ್ ಅಂತ ಮಾಡಿದ್ರೆ ನಿಮ್ಗೆ ಏನಂತಂದ್ರೆ ಫೈನಲ್ ರೀಪ್ರಿಂಟ್ ಆಪ್ಷನ್ ಅಲ್ಲಿ ನಿಮ್ಗೆ ರಿಸಿಪ್ಟ್ ಜನರೇಟ್ ಆಗ್ತಂದ್ರೆ ನಿಮ್ಗೆ ಏನಂತಂದ್ರೆ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಒಂದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹೈಕೋರ್ಟ್ಗೆ ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.